ಒಂದ್ 15 ಅಡಿ ಎಗರಿ ಅವ್ನ್ ಹೆಗ್ಲ ಮೇಲೆ ಕುತ್ಕೊಂಡ್ಬಿಟ್ಟೆ. ಆಮೇಲೆ ಈ ಕಡೆಯಿಂದ ಒಂದ್ ಹಿಂಗ್ಸ್ ಬಂದ್ಲು, ಹಂಗೆ ಅವ್ಳು ಜಡ ಇಟ್ಕೊಂಡು ಸರ 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 ಅಂತ ತೀರ್ಗಿಸ್ ಹಂಗೆ ಬಿಸಾಕ್ಬಿಟ್ಟೆ. 2 ಕಾಲಲ್ಲಿ 2 ಕೈಯಲ್ಲಿ ಹಂಗೆ 4 ಜನ ಲಾಕ್ ಮಾಡ್ದೆ. ಇನ್ನೇನ್ ಅವ್ರ ಕತ್ನ ಮುರಿಬೇಕು ಅಷ್ಟ್ರೊಳಗಡೆ ಉಳಿದಿರೋನೊಬ್ಬ ಹಂಗೆ ನಮ್ಮ ಅಮ್ಮನ್ ಕುತ್ಕೊಂಡ್ಬಿಟ್ಟ. ಪೀಟ್ ಕೊಟ್ಬಿಟ್ಟೆ ಆಂಟಿ. ಆಮೇಲೆ ನಾನು ಎಲ್ಲ ಹಾವು ತುಳದಾಕ್ಬಿಟ್ಟು ಒಡವೆ ಕಿತ್ಕೊಂಡು ಹೋಗ್ಬಿಟ್ರು. ಸ್ವಲ್ಪ ನೀನ್ ಕರಿಯಪ್ಪ. ಹೌದಾ? ಲೇ ಇವಳೆ ಬಾರೆ. ಆಂಟಿ ಏನಾಯ್ತು ಅಂತ ಹೇಳಮ್ಮ. ಅದು ನಾವ್ ಮದ್ವೆ ಮುಗಿಸ್ಕೊಂಡ್ ಬರ್ತಾ ಇದ್ವಾ, ರೋಡಲ್ಲಿ ಅಡ್ಡ ಕಲ್ಲಿಟ್ಟಿದ್ರು, ಅದನ್ನ ತೆಗೆಯೋಣ ಅಂತ ಹೋದ್ರೆ 25 ಜನ. ಹೌದಾ? ಒಬ್ಬ ಬಂದ, ಅವನ್ಗೆ ಫ್ಲೈಯಿಂಗ್ ಕಿಕ್ ಕೊಟ್ಟೆ, ಅವ್ನ 5 ಜನದ ಮೇಲೆ ಬಿದ್ದ. ಇನ್ನೊಂದು ಅಟ್ಯಾಕ್ ಮಾಡ್ದ, ಅವನಿಗೆ ತಿರುಗಿಸಿ ಹೊಡೆದೆ, ಅವ್ನು ಇನ್ನೊಂದು 5 ಜನದ ಮೇಲೆ ಬಿದ್ದ. ಆಮೇಲೆ ಉಳಿದಿದ್ 15 ಜನ ಒಟ್ಟಿಗೆ ಅಟ್ಯಾಕ್ ಮಾಡಿದ್ರು. ನಾನು ಎಲ್ರಿಗೂ ಒಟ್ಟಿಗೆ ಹೊಡೆದೆ. ಅವ್ರು 15 ಜನ ಏರಲ್ಲಿ ಹಾರ್ಕೊಂಡು ಹೊಟ್ಟೋದ್ರು. ಇಷ್ಟೆಲ್ಲ ಆದ್ರೂ 25 ಜನನು ನನ್ ಗಂಡನ ಲಾಕ್ ಮಾಡಿ ಚಾಕು ಹಿಡಿದ್ಬಿಟ್ರು. ಅಯ್ಯೋ, ಅದಕ್ಕೆ ಈ ಒಂದು ಮಾಂಗಲ್ಯ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಡವೆನೆಲ್ಲ ಬಿಚ್ಕೊಟ್ಬಿಟ್ಟೆ ಆಂಟಿ, ಬಿಚ್ಕೊಟ್ಬಿಟ್ಟೆ. ಚಿಚ್ಚಿ ಪಾಪ ಕಣಮ್ಮ ನೀನು. ಹೋಗ್ಲಿ ಬಿಡು, ನಿಮ್ಮ ಅತ್ತೆನ್ ಕರಿ. ಅತ್ತೆ, ಪಂಕಜೋಹರೇ, ನೀವ್ ಹೇಳ್ರಿ, ನಾವ್ ಮದ್ವೆ ಮುಗಿಸ್ಕೊಂಡ್ ಬರ್ತಾ ಇದ್ವಾ, 4 ಟಾಟಾ ಸುಮೋ. 25 25 ಟಾಟಾ ಸುಮೋ. ಸ್ಟಾಪ್ ಇಟ್. ನಂಗೆ ಅರ್ಥ ಆಯ್ತು. ಒಂದ್ 5 minutes ಟೈಮ್ ಕೊಡಿ, ಬಂದೆ. ಅಯ್ಯೋ ಅಮ್ಮ, ದೃಶ್ಯಂ ಸಿನಿಮಾ ನೋಡಿಲ್ವಾ? ರವಿ ಸರ್ ಏನ್ ಹೇಳ್ತಾರೆ, ಪೊಲೀಸ್ ಯಾರಿಗೆ ಏನೇ ಪ್ರಶ್ನೆ ಕೇಳಿದ್ರು ಎಲ್ಲ ಒಂದೇ ಉತ್ತರ ಕೊಡಿ ಅಂತ. ನಾವೆಲ್ಲ ಒಂದೊಂದು ಉತ್ತರ ಕೊಟ್ಬಿಟ್ವಲ್ಲ, ತಗ್ಲಾಕೊಂಡ್ವಿ ಅಂತ ಅನ್ನಿಸ್ತಿಲ್ವಾ? ಮರ್ಯಾದೆಯಿಂದ ನನ್ ಒಡವೆ ಎಲ್ಲಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ಎಲ್ಲ ಇದೆ ಆಂಟಿ, ಕೊಟ್ಬಿಡ್ತೀವಿ. ಒಂದೆರಡು ಅನ್ಶೋಷತ್ತಲ್ಲಿ ಎಲ್ರು ಎಗರ್ಕೊಂಡ್ಬಿಡ್ಕು, ಇಲ್ಲಾಂದ್ರೆ ನಿಮ್ ತಲೆನೆಲ್ಲ ಎಗರಿಸ್ಬಿಡ್ತೀನಿ. ನಾನ್ ಯಾರು? ದುಬೈಗೆ ಪೆಟ್ರೋಲ್ ಮಾರೋನು, ನನ್ನ ಹತ್ರನೇನಾ?